AICC ಅಧ್ಯಕ್ಷರಿಗೆ ಬೇರೆದು ಮಾಡೋದಿರೋದಿಲ್ಲ. ಅವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮನೆಗೆ ಬರ್ತೀನಿ ಅಂದಿದ್ರು. ಖರ್ಗೆ ಸಾಹೇಬರು ನಿಮ್ಗೆ ಮೈ ಹುಷಾರಿಲ್ಲ, ನೀವು ಓಡಾಡೋದು ಕಷ್ಟ ಆಗ್ತಾಯಿದೆ ನನಗೆ ಗೊತ್ತಿದೆ, ನಾನೇ ಬರ್ತೀನಿ ಅಂದ್ಬಿಟ್ಟು ಅವರು ಅವರ ಹೆಲ್ತ್ ವಿಚಾರಕ್ಕೋಸ್ಕರ ಹೋಗಿದ್ರು. ಸಹಜವಾಗಿ ಅಲ್ಲಿ ಇಬ್ಬರು ರಾಜಕಾರಣಿಗಳು ಸಿಕ್ಕಾಗ ಟ್ರಂಪಿಂದ ಹಿಡ್ಕೊಂಡು ತುಮಕೂರು ತನಕ ಚರ್ಚೆ ಆಗೋದು ಸಹಜ. ಚರ್ಚೆ ಮಾಡಿದ್ದಾರೆ. ಆದರೆ AICC ಅಧ್ಯಕ್ಷರು ವರದಿ ಕೇಳ್ತಾರಾ ಅಥವಾ ಹೈಕಮಾಂಡ್ ವರದಿ ಕೇಳಿದ್ಯಾ? ಇವೆಲ್ಲ ಬರೀ ಮಾಧ್ಯಮದಲ್ಲಿರೋದು. ನೋಡಿ, ಅವರು ಎಲ್ಲದ್ರ ಬಗ್ಗೆ ಚರ್ಚೆ ಮಾಡಿದರು. ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಚರ್ಚೆ ಮಾಡಿದ್ರು, ಕಾಸ್ಟ್ ಸೆನ್ಸಸ್ ಬಗ್ಗೆ ಚರ್ಚೆ ಮಾಡಿದ್ರು, ಸದನದಲ್ಲಿ ಆಗ್ತಾ ಇರೋದಿರ್ಬೋದು ಅಥವಾ ಲೋಕಸಭಾದಲ್ಲಿ ಆಗ್ತಾ ಇರೋದಿರ್ಬೋದು ಚರ್ಚೆ ಮಾಡಿದ್ರು. ಇವೆಲ್ಲರಿಗೂ ಭಾಳಷ್ಟು ಚರ್ಚೆ ಆಗಿದೆ. ಆದರೆ ಯಾವುದಕ್ಕೂ ವರದಿ ಸಲ್ಲಿಸಿ ಅದು ಸಲ್ಲಿಸಿ ಅಂತ ಹೈಕಮಾಂಡ್ ಅವರು ಅವತ್ತು ಮಾನ್ಯ AICC ಅಧ್ಯಕ್ಷರಂತೂ ಅದು ಕೇಳಿಲ್ಲ. ಅದೇನಾದರೂ ಇದ್ದರೆ ನಮಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿದ್ದಾರೆ, KC ವೇಣುಗೋಪಾಲ್ ಅವರಿದ್ದಾರೆ. ಅವರು ಅಗತ್ಯ ಬಿದ್ದರೆ CM ಅವ್ರ ಹತ್ರ ಮಾತಾಡ್ತಾರೆ, HM ಅವ್ರ ಹತ್ರ ಮಾತಾಡ್ತಾರೆ. ಇದು ಕ್ರಿಮಿನಲ್ ಅಂಶ ಇರುವಂತಹ ಪ್ರಕರಣ. ನೀವು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರೆ ತನಿಖೆ ಆಗಬೇಕು, FIR ಆಗಬೇಕು. ಈ ಗೃಹ ಸಚಿವರು ಬಂದು ಮನವಿ ಕೊಟ್ಟರೆ ನಿಜವಾಗ್ಲೂ ತನಿಖೆ ಆಗಬೇಕು ಅನ್ನೋ ಉದ್ದೇಶ ದೂರುದಾರರಿಗಿದೆಯೋ ಅಥವಾ ಸರ್ಕಾರಕ್ಕೆ? ನೋಡಿ, ಅದು ಸುಮೋಟೋ ಕೇಸ್ ದಾಖಲಿಸ್ಕೋಬಹುದಿತ್ತಲ್ಲ ಸರ್? ಸಿ ವೇರ್ ಇಸ್ ದ ವಿಕ್ಟಿಮ್. ಸೋಮೋಟೋ ಕೇಸ್ ಅಂದರೆ ಈಗ ಅವ್ರು ಹೇಳ್ತಾ ಇದ್ದಾರೆ ಅಟೆಂಪ್ಟ್ ಆಗಿದೆ ಅಂತ. ಅವ್ರು ಡೀಟೇಲ್ಸ್ ಕೇಳಿದ್ದಾರೆ, ಇವ್ರು ಮನವಿಯನ್ನು ಕೊಟ್ಟಿದ್ದಾರೆ. ಅದೇನಿದೆ FIR ಮಾಡಿಸಿದ್ರೆ ದೆನ್ ವಿ ವಿಲ್ ಬಿ ಎಂಪವರ್ಡ್ ಅಲ್ಲ. ಈಗ ಒಂದು ತನಿಖಾ ಸಂಸ್ಥೆ ಬಂದು ನಿಮಗೆ ಪ್ರಶ್ನೆ ಮಾಡಬೇಕಂದ್ರೆ ಯಾವ ಆಧಾರದ ಮೇಲೆ ಮಾಡ್ತಾರೆ? ಯಾರ್ದೋ ಮನವಿ ಕೊಟ್ಟಿರೋ ಆಧಾರದ ಮೇಲೆ ಮಾಡಬೇಕಾ, ಏನು ಕಂಪ್ಲೇಂಟ್ ಆಧಾರದ ಮೇಲೆ ಮಾಡಬೇಕಾ? ಸೊ ಅದರಿಂದ ಇವೆಲ್ಲನೂ ನೀವು ಹೇಳ್ದಂಗೆ ಸದನದಲ್ಲೇ ಚರ್ಚೆ ಆಗಿರೋದ್ರಿಂದ ಯಾರ್ಯಾರು ಮಾತನಾಡಿದ್ದಾರೆ ಅವ್ರು ಕೊಡಲಿ. ಈಗ ಯತ್ನಾಳ್ ಅವ್ರಿಗೆ ಗೊತ್ತಿದ್ರೆ ಯತ್ನಾಳ್ ಅವ್ರು ಕೊಡಲಿ, ಬೇರೆಯವ್ರಿಗೆ ಗೊತ್ತಿದ್ರೆ ಬೇರೆಯವ್ರಿಗೆ ಕೊಡಲಿ. ರಾಜಣ್ಣ ಅವರೇ ನನ್ನ ಮೇಲೆ ಅಟೆಂಪ್ಟ್ ಆಗಿತ್ತು, ಸೊ ಅವರೇ ಕೊಡಬೇಕಲ್ಲ ಸರ್. ಅದು ಬರೀ ಮನವಿ ಕೊಟ್ಟಿದ್ದಾರೆ. ಈ ಮನವಿಗೂ ಮತ್ತು ದೂರಿಗೂ ವ್ಯತ್ಯಾಸ ಇರೋದ್ರಲ್ಲಿ ಏನಾದರೂ ಬೇರೆ ಟ್ರಿಕ್ಸ್ ಇರ್ಬೋದಾ ಅಥವಾ ಬೇರೆ? ಇಲ್ಲ, ಯಾರು ಟ್ರಿಕ್ ಮಾಡ್ತಾ ಇದ್ದಾರೆ, ಯಾರು ಟ್ರಿಕ್ ಆಗ್ತಾ ಇದ್ದಾರೆ ನಮ್ಗೆ ಹೆಂಗೆ ಗೊತ್ತಾಗ್ತದೆ ಇವರೇ? ಈಗ ಸದನದಲ್ಲಿ ಪ್ರಸ್ತಾಪ ಅವ್ರು ಮಾಡಿದ್ದಾರೆ, ಮಾನ್ಯ ಗೃಹ ಸಚಿವರು ಹೇಳಿದ್ದಾರೆ, ಅವ್ರು ಕೊಟ್ಟರೆ ನಾವು ತನಿಖೆ ಮಾಡ್ತೀವಿ ಅಂತ. ಕೊಡಲಿ. ಆಮೇಲೆ ಅವರೇನು ಗುರುವಾರ ತನಕ ಟೈಮ್ ಕೇಳಿದ್ದಾರೆ ಅಂತ ಮಾಧ್ಯಮದಲ್ಲಿ ನೋಡಿದ್ದೇನೆ. ನೋಡೋಣ, ಗುರುವಾರ ಕಂಪ್ಲೇಂಟ್ ಕೊಟ್ಟರೆ ತನಿಖೆ ಆಗಲಿ. ಪ್ರಶ್ನೆ ಹೇಳ್ತಾ ಇರೋದು ಸದನದಲ್ಲಿದ್ದಂಥ ಆವೇಶ ಈಗ ಕಡಿಮೆ ಆಗಿದೆಲ್ಲ ರಾಜಣ್ಣ ಅವ್ರದ್ದು ಅನ್ನೋದು. ಅದು ಅವ್ರಿಗೆ ಕೇಳಬೇಕು. ಅದರ ಹಿಂದಿನ ಇಲ್ಲ, ಅವ್ರಿಗೆ ಬಿಟ್ಟು ಎಲ್ಲರಿಗೂ ಕೇಳಿದ್ರೆ ನಾನು ಏನು ಹೇಳಿ? ನಮ್ಮ ಮರ್ಮ ಏನಿಲ್ಲ ಇವರೇ. ದಾಖಲೆ ಇದ್ರೆ ಕೊಡಲಿ. ಇದು ಈ ವಿಚಾರಗಳು ಸಾರ್ವಜನಿಕರಲ್ಲಿ ಚರ್ಚೆಗೆ ಬರ್ತಾ ಇರೋದು ತಲೆ ತಗ್ಸೋಂಥ ವಿಚಾರ, ಹೌದಲ್ಲ? ಈಗ ನಾನು ಮೊನ್ನೆನೂ ಕೂಡ ತಮ್ಗೆ ಹೇಳಿದ್ದೆ, ನೀವು ಸಾರ್ವಜನಿಕರಲ್ಲಿ ಕೇಳಿ, ಯಾರನ್ನ ಯುವಕರಿಗೆ ಯುವತಿಯರಿಗೆ ಕೇಳಿ, ಏನಪ್ಪ ಆಗಬೇಕು ಮುಂದೆ ಅಂದರೆ ಆಫೀಸರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತಾರೆ. ಯಾರೂ ಕೂಡ ರಾಜಕಾರಣಿ ಆಗಬೇಕು ಅಂತ ಬಾಯ್ನಲ್ಲಿ ಬರೋದಿಲ್ಲ. ಆಲ್ದೋ 6 ಕೋಟಿ ಜನರಲ್ಲಿ ಬರೇ 224 ಜನಕ್ಕೆ ಅವಕಾಶ ಸಿಗ್ತದೆ, ಶಾಸನ ಮಾಡುವ ಅವಕಾಶ.